ಸಿಕ್ಕಾಕೊಂಡಿರುವ ಜನರನ್ನ ನದಿ ರೀತಿಯಲ್ಲಿ ಹರಿತಾ ಇರುವ ಪ್ರವಾಹದ ನೀರಿನಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಮೆಪ್ಪಾಡಿ ಕಾಳಜಿ ಕೇಂದ್ರದಲ್ಲಿ ನಿರಾಶ್ರಿತರು ವಾಸ್ತವ್ಯವನ್ನ ಹೂಡಿದ್ದಾರೆ. ಮಂಡಕಾಯಿ ಚೂರಲ್ಮಲ್ಲದಲ್ಲಿ ನಿರಾಶ್ರಿತರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೆಕೆಂಡರಿ ಹೈಯರ್ ಸ್ಕೂಲ್ನಲ್ಲಿ ನಿರಾಶ್ರಿತರಿಗೆ ಆಶ್ರಯ. ಕಾಳಜಿ ಕೇಂದ್ರದಲ್ಲಿ ಸಾವಿರಾರು ಮಂದಿಗೆ ವ್ಯವಸ್ಥೆಯನ್ನ ಇದೀಗ ಮಾಡಿಕೊಡಲಾಗಿದೆ. ಮೆಪ್ಪಾಡಿ ಕಾಳಜಿ ಕೇಂದ್ರದಲ್ಲಿ ಸದ್ಯಕ್ಕೆ ನಿರಾಶ್ರಿತರಿಗೆ ತಾತ್ಕಾಲಿಕವಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೇನಾ ಹೆಲಿಕಾಪ್ಟರ್ ಅನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇರೋದು ಸದ್ಯದ ಲೇಟೆಸ್ಟ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಕೂಲ ಹವಾಮಾನ, ಇನ್ಫ್ಯಾಕ್ಟ್ ಅಲ್ಲಿ ರಸ್ತೆ ಮೂಲಕ ಹೋಗಿ ಜನರನ್ನ ಉಳಿಸೋದು ಕೂಡ ಬಹಳ ಕಷ್ಟ ಇದೆ. ತಕ್ಷಣಕ್ಕೆ ಚಿಕಿತ್ಸೆ ಬೇಕಾಗಿರುವವರನ್ನ ತ್ವರಿತಗತಿಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಸೇನಾ ಹೆಲಿಕಾಪ್ಟರ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ದೃಶ್ಯ ಒಂದ್ ಕಡೆ ಗಮನಿಸಿದ್ರಿ. ಮತ್ತೊಂದು ಕಡೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಹಗ್ಗಗಳನ್ನ ಕಟ್ಟಿ ಈ ಪ್ರವಾಹದ ನೀರು ಹರಿತಾ ಇರುವ ಜಾಗದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅಪಾಯ ಹೆಚ್ಚಿರುವ ಜಾಗದಿಂದ ಕಂಪ್ಯಾರಿಟಿವ್ಲಿ ಸುರಕ್ಷಿತ ಅನಿಸುವ ಜಾಗಕ್ಕೆ ಜನರನ್ನ ಕಳಿಸಲಾಗ್ತಾ ಇದೆ. ನಿರಂತರವಾಗಿ ವಯನಾಡು ಸುತ್ತಮುತ್ತಲೂ ಏನು ಈ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿದೆ ಆ ಭಾಗದಿಂದ ಕಂಟಿನ್ಯೂಸ್ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. 5 ದೃಶ್ಯ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ಲೈವ್ ದೃಶ್ಯಗಳು. ಈಗ ಸದ್ಯಕ್ಕೆ ನಡೀತಾ ಇರುವ ರೆಸ್ಕ್ಯೂ ಆಪರೇಷನ್ ಅದರ ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ 4 ಪ್ರತ್ಯೇಕ ದೃಶ್ಯಗಳು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಿದೆ ಅಂತ. ಒಂದ್ ಕಡೆ ತಾತ್ಕಾಲಿಕ ಸೇತುವೆ, ಮತ್ತೊಂದು ಕಡೆಯಲ್ಲಿ ಹೆಲಿಕಾಪ್ಟರ್ ಬಳಕೆ, ಮತ್ತೊಂದು ಕಡೆ ಅವಶೇಷಗಳ ಅಡಿಯಲ್ಲಿ ಜನರಿದ್ದಾರ ಅನ್ನೋದರ ಶೋಧ, ಮತ್ತೊಂದು ಕಡೆಯಲ್ಲಿ ನೂರಾರು ಜನ ಮನೆ ಮಠ ಕಳ್ಕೊಂಡಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ಕ್ಷಣಕ್ಕೂ ಕೂಡ ಈ ರೀತಿಯಲ್ಲಿ ಮೃತದೇಹಗಳನ್ನು ತಂದು ಇರಿಸ್ತಾ ಇರುವ ಸಂಖ್ಯೆ ಹೆಚ್ಚಾಗ್ತಾ ಸಾಗ್ತಾ ಇದೆ. ಕೆಲ ಮೃತದೇಹಗಳಂತೂ ಗುರುತೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದಷ್ಟು ಹಾನಿಗೆ ಒಳಗಾಗಿ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲ ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ, ಎಲ್ಲೆಲ್ಲ ಈ ಆಸ್ಪತ್ರೆಯ ವ್ಯವಸ್ಥೆ ಇದೆ, ಅಲ್ಲೆಲ್ಲ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಗುಡ್ಡ ಕುಸಿತದಲ್ಲಿ ಸಿಲುಕಿ ಕನ್ನಡಿಗರು ಕೂಡ ಪರದಾಡ್ತಾ ಇದ್ದಾರೆ. ಕನ್ನಡಿಗರ ರಕ್ಷಣೆಗಾಗಿ ಸಚಿವ ಸಂತೋಷ್ ಲಾಡ್ ಅವರನ್ನ ನೇಮಕ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಿರ್ವಹಣೆಗಾಗಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಜವಾಬ್ದಾರಿ ಕೊಟ್ಟ ತಕ್ಷಣ ಕೇರಳದತ್ತ ದೌಡಾಯಿಸಿದ್ದಾರೆ ಸಂತೋಷ್ ಲಾಡ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಿರುವ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಹೇಗೆಲ್ಲ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ. ಈಗ ಕನ್ನಡಿಗರ ರಕ್ಷಣೆಗೆ ಸಂತೋಷ್ ಲಾಡ್ ಅವರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ದುರಂತ ಸಂಭವಿಸಿದ ಸ್ಥಳದಲ್ಲಿ ಕನ್ನಡಿಗರು ಕೇರಳದವರು ಅಂತ ಹೇಳಿ ಪ್ರತ್ಯೇಕ ಮಾಡ್ಲಿಕ್ಕೆ ಕಷ್ಟನೇ, ಆದರೂ ಕೂಡ ನಮ್ಮವರು ವಾಪಸ್ ಬರಲಿ ಅನ್ನೋ ಸಣ್ಣ ಕಾಳಜಿ ಕೂಡ ಇರುತ್ತೆ. ಸೊ ಎಲ್ಲದರ ಡೀಟೇಲ್ಸ್ ಅನ್ನ ಹಂಚ್ಕೊಳ್ಳೋದಾದ್ರೆ ಮಾಹಿತಿಗಳ ಪ್ರಕಾರವಾಗಿ ಕನ್ನಡಿಗರು ಸುಮಾರು 500ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜೊತೆಗೆ ವಿವಿಧ ಕಾಫಿ ಟೀ ಎಸ್ಟೇಟ್ಗಳಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಚಾಮರಾಜನಗರದ 2 ಮೃತಪಟ್ಟಿದ್ದಾರೆ. ಇಬ್ಬರ ದೇಹ ಸದ್ಯಕ್ಕೆ ಸಿಕ್ಕಿಲ್ಲ. ಕೇರ್ಪೇಟೆಯ 2 ಕೂಡ ಮೃತಪಟ್ಟಿದ್ದಾರೆ. ಒಬ್ಬರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 3 ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗಾಗಲೇ ಈ ಸ್ಥಳೀಯದಲ್ಲಿ ನಮಗೆ ಸಿಕ್ಕಿರುವಂತಹ ಹುಣಸೂರಿನ ಒಬ್ರು ರವಿಯಲ್ ಅವರು ಕೂಡ ಹೇಳ್ತಾರೋ ಹಾಗೆಲೆ ಅವರ ಕುಟುಂಬಸ್ಥರೇ ಸುಮಾರು 12 ಜನ ಹೋಗಿದ್ದಾರೆ. ಅವರು ಕನ್ನಡಿಗರಾಗಿದ್ರು ಕೂಡ ಕಳೆದ 40 ವರ್ಷಗಳಿಂದಲೂ ಕೂಡ ಈ ಮೊಂಡಕಾಯಿ ಗ್ರಾಮದಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಅವ್ರು ನಿಜಕ್ಕೂ ಕೂಡ ದುಃಖವನ್ನು ಕೂಡ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಸಾಕಷ್ಟು ದುಃಖದಲ್ಲಿರುವಂತದ್ದು. ಯಾಕಂತಂದ್ರೆ ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ. ಅವರ ಬಾಡಿಯಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿಂದ 90 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕುಟುಂಬಸ್ಥರ ಬಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ಹೋಗ್ತೀರಾ ಅಂತ ಕೇಳೋ ಸಂದರ್ಭದಲ್ಲೂ ಕೂಡ ಇಲ್ಲೇನೋ ಅಂದ್ರೆ ಆಸ್ಪತ್ರೆಯಿಂದ ನಮಗೆ ಮಾಹಿತಿಗಳು ಬಂದಿದೆ, ಹೀಗಾಗಿ ನಾವು ಆಸ್ಪತ್ರೆಗೆ ಹೋಗಿ ನೋಡ್ತೀವಿ ಅನ್ನೋದು ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ನಮಗೆ ನಮ್ಮ ರಾಜ್ಯವೇ ಸಾಕು ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಇಲ್ಲಿನ ಸಹವಾಸ ಸಾಕು ಅನ್ನುವಂತ ಮಟ್ಟಿಗೆ ಅವರು ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಉಳಿದಂತೆ ಕೇರಳದಲ್ಲಿ ಅದರಲ್ಲೂ ಕೂಡ ಮೊಂಡಕಾಯಿ ಗ್ರಾಮ ಇರ್ಬೋದು, ಸೊಲೆಮಲ ಗ್ರಾಮ ಇರ್ಬೋದು, ಈ 2 ಗ್ರಾಮಗಳು ಕೂಡ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವಂತಹ ಪ್ರದೇಶಗಳು. ಇಲ್ಲಿ ಮೆಪ್ಪಾಡಿ ಗ್ರಾಮದ ಎಲ್ಲೋ ಮೆಪ್ಪಾಡಿಯ ಆಸ್ಪತ್ರೆಯಲ್ಲಿದೆ. ಆ ಒಂದು ಆಸ್ಪತ್ರೆಯಲ್ಲಂತೂ ನಿಜಕ್ಕೂ ಕೂಡ ಸಾಲಾಗಿ ಒದಗಿಸಿರುವಂತಹ ಆ ಒಂದು ಮೃತದೇಹಗಳ ಮುಂದೆ
ಕುಟುಂಬಸ್ಥರ ಆಕ್ರಂದನ ಮಾತ್ರ ನಿಜಕ್ಕೂ ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕಳುಹಿಡುವಂತಹ ದೃಶ್ಯಗಳು ನಮಗೆ ಸಿಗ್ತಾ ಇರುವಂತದ್ದು. ಇನ್ನು ಆ ಕನ್ನಡಿಗರ ಬಗ್ಗೆ ಹೇಳೋದಾದ್ರೆ 9 ಜನ ಈಗಾಗಲೇ ಕಣ್ಮರೆ ಆಗಿದ್ದಾರೆ ಅಂತೇಳಿ ಈಗಾಗಲೇ ಚಾಮರಾಜನಗರ ತಹಶೀಲ್ದಾರ್ ಆಗಿರುವಂತಹ ರಮೇಶ್ ಅವರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 9 ಜನ ಕಣ್ಮರೆ ಆಗಿದ್ದಾರೆ ಅಂತೇಳಿ. ಯಾಕಂದ್ರೆ ಈ ಕಾಫಿ ಶೆಡ್ ಕೆಲಸ ಮಾಡ್ತಿದ್ದವರು ಸದ್ಯಕ್ಕೆ ಸಿಕ್ಕಿದ್ದಾರೆ. 9 ಜನ ಯಾರಿದ್ದಾರೆ ಅನ್ನುವಂತಹ ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಹೆಸರು ಕೂಡ ಇದೆ, ಆದ್ರೆ ಅವ್ರಿಗೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ರಮೇಶ್ ಬಾಬು ಇರ್ಬೋದು, ಜೊತೆಗೆ ನೀವು ಹೇಳಿದಾಗೆ ಸಂತೋಷ್ ಅವರು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕನ್ನಡಿಗರನ್ನ ಗುರುತಿಸಿ ಅವರನ್ನ ಸುರಕ್ಷಿತ ಪದೇ ಮತ್ತೆ ವಾಪಸ್ ಅವರ ರಾಜ್ಯಕ್ಕೆ ಸಂತೋಷ್ ಅವರು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕನ್ನಡಿಗರನ್ನ ಗುರುತಿಸಿ ಅವರನ್ನ ಸುರಕ್ಷಿತ ಪದೇ ಮತ್ತೆ ವಾಪಸ್ ಅವರ ರಾಜ್ಯಕ್ಕೆ ಕರೆದಿರುವಂತಹ ಕೆಲಸವನ್ನು ಕೂಡ ಸಂತೋಷ್ ಅವರು ಮಾಡಬೇಕಾಗುತ್ತೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಸದ್ಯಕ್ಕೆ ಆಶಯವನ್ನು ಪಡೆದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಅವರನ್ನ ಗುರುತು ಹಚ್ಚಿ ಯಾರೆಲ್ಲ ಇದ್ದಾರೆ ಫಸ್ಟ್ ಅವರ ಮಾಹಿತಿಗಳನ್ನ ಸಂಗ್ರಹಿಸಿ ಕನ್ನಡಿಗರಿದ್ದಾರೆ ಅವರನ್ನ ಗುರುತು ಹಚ್ಚಿ ಅವರನ್ನ ಮತ್ತೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾ, ಮತ್ತೆ ಕೇರಳದಲ್ಲಿ ಅಥವಾ ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ಬೇಕಾ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಟಾಸ್ಕ್ ಸಂತೋಷ್ ಮೇಲೂ ಇದೆ. ಸೊ ಹೀಗಾಗಿ ಅವರು ಬಂದ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಕೂಡ ಕಾದೊಡ್ಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ ವಿನೋದ್. ಮತ್ತೆ ಸಂಪರ್ಕ ಮಾಡ್ತೀವಿ ಮುಂದಿನ ಹಂತದಲ್ಲಿ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ನಿರಂತರವಾಗಿ ಕೇರಳದಿಂದ ವಯನಾಡ್ನಿಂದ ನೀವು ಗಮನಿಸ್ತಾ ಇದ್ದೀರಿ. ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಮಳೆ ಸುದ್ದಿ, ಹಾಗೆ ವಯನಾಡ್ನಲ್ಲಿ ಸಂಭವಿಸಿರುವ ದುರಂತ, ಇದೆಲ್ಲದರ ಅಪ್ಡೇಟ್ಸ್ ಅನ್ನ ಕ್ಷಣ ಕ್ಷಣಕ್ಕೂ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಚಿಕ್ಕದಾಗಿ ಈ ರಾಜಕೀಯ ವಿದ್ಯಮಾನಗಳ ಕಡೆ ಕೂಡ ಗಮನ ಕೊಟ್ಬಿಡೋಣ. ಅದರಲ್ಲೂ ಮೂಡಾ ಹಗರಣ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ, ಸದ್ದು ಮಾಡಿದ್ದ ಮೂಡಾ ಹಗರಣ. ಈ ಹಗರಣದಲ್ಲಿ ಇದೀಗ ಕುಮಾರಸ್ವಾಮಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಪಾದಯಾತ್ರೆ, ರಿವರ್ಸ್ ಪಾದಯಾತ್ರೆ ತರದಲ್ಲಿ ಚರ್ಚೆ ನಡೀತಾ ಇತ್ತು. ಆದರೆ ಇದೀಗ ಜೆಡಿಎಸ್ ಹಾಗೆ ಬಿಜೆಪಿಯಿಂದ ಪಾದಯಾತ್ರೆಯನ್ನ ಕೈ ಬಿಡೋ ನಿರ್ಧಾರ ಬಂದಿದೆ. ಜನರ ಭಾವನೆಗೆ, ನೋವಿಗೆ ನಾವು ಸ್ಪಂದಿಸಬೇಕಾಗಿದೆ. ನೂರಾರು ಹಳ್ಳಿಗಳಲ್ಲಿ ಪ್ರವಾಹ ಬಂದಿದೆ, ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲೂ ನಾವು ರಾಜಕೀಯ ಮಾಡೋದಲ್ಲ, ರಾಜಕಾರಣಿಗಳು ಹೋಗಿ ಅವ್ರ ನೆರವಿಗೆ ನಿಲ್ಲಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ವಿರುದ್ಧ ಗರಂ ಆಗಿದ್ದಾರೆ. ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ. ಪಾದಯಾತ್ರೆಗೆ ನಾವು ಬಿಜೆಪಿಗೆ ನೈತಿಕ ಬೆಂಬಲವೂ ಕೊಡೋದಿಲ್ಲ. ಈ ಮುನಿಸು ಕುಮಾರಸ್ವಾಮಿ ಅವ್ರದ್ದು ಬಿಜೆಪಿ ಮೇಲೆ, ಮೈತ್ರಿ ಪಾಳ್ಯದ ಮೇಲೆ. ನಾವು ಅಂದರೆ JDSನವರು ನಾವು ಯಾವುದೇ ರೀತಿ ಬೆಂಬಲವನ್ನು ಕೊಡೋದಿಲ್ಲ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಯಾಕೆ ಬೆಂಬಲ ಕೊಡಬೇಕು? ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಯಾವ ರೀಜನನ್ನು ಟಾರ್ಗೆಟ್ ಮಾಡಿ